ನನ್ನ ಹೆಸರು ಆಕಾಶ್ ಅಂತ. ಆಕಾಶ್ ಗ್ರೀನ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಾವು ಫಸ್ಟ್ ಪವರಿಂಗ್ ಸೋಲಾರ್ ಕಾಂಟ್ಯಾಕ್ಟ್ ಬಂದಿದ್ದು ನಮ್ಮ ರೆಸಿಡೆನ್ಷಿಯಲ್ ಮನೆಗೆ ಅರೌಂಡ್ 10 ಕಿಲೋವ್ಯಾಟ್ ಪವರ್ ಹಾಕ್ತಿದ್ದೀವಿ ಸೋಲಾರ್ ಪ್ರಾಜೆಕ್ಟ್. ಆ ಪರ್ಫಾರ್ಮೆನ್ಸ್ ನಾವು ನೋಡ್ಬಿಟ್ಟು ಫಸ್ಟ್ ಅಲ್ಲಿಗೆ ಹಾಕಿ ಅಲ್ಲಿ ಡೆಮೋ ಮಾಡಿ ಅಲ್ಲಿ ಜನರೇಷನ್ ಅಲ್ಲಿನ ಕಾಸ್ಟ್ ಎಫೆಕ್ಟಿವ್ ಆಮೇಲೆ ಬೆಸ್ಕಾಮ್ ಸಿಂಕ್ರನೈಸೇಷನ್ ಅಲ್ಲಿಗೆ ಎಷ್ಟು ರಿಟರ್ನ್ ಬಂತು ಅದೆಲ್ಲ ಚೆಕ್ ಮಾಡ್ಕೊಂಡು ಆಲ್ಮೋಸ್ಟ್ ಪ್ರಾಬ್ಲಿ 22 or 23 ನಲ್ಲಿ ನಾವು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಆಗಿದ್ದು. ಅದಾಗಿ 3 years ಆದ್ಮೇಲೆ ನಾವು ನಮ್ಮ ಬಿಗ್ ಸ್ಕೇಲ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಇಂಪ್ಲಿಮೆಂಟ್ ಮಾಡಿದ್ವಿ. ಇಯರ್ ವಿ ಇಂಪ್ಲಿಮೆಂಟೆಡ್ ಅರೌಂಡ್ 500 ಕಿಲೋವ್ಯಾಟ್ ಆದ ಪವರ್ ಸೋಲ್ ಗ್ರಿಡ್. ಬೆಸ್ಕಾಮ್ ಸಿಂಕ್ರನೈಸೇಷನ್ ಮಾಡಿದ್ದೀವಿ. ಸೊ ನಮ್ ಮುಂಚೆ ಪವರ್ ಎಲೆಕ್ಟ್ರಿಸಿಟಿ ಬಿಲ್ ಅರೌಂಡ್ 14-15 lakhs ತನಕ ಬಂದಿತ್ತು. ಸೊ ಸಿಗ್ನಿಫಿಕೆಂಟ್ಲಿ ನಾವು ಜಸ್ಟ್ ಕಮ್ ಡೌನ್ ಟು 10 lakhs, 9.5, 10 lakhs. ಸೊ ಅದರ ಇನ್ವೆಸ್ಟ್ಮೆಂಟ್ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಇಸ್ ಅ ವೆರಿ ಗುಡ್ ರಿಟರ್ನ್ ನಮಗೆ. ಪವರ್ ಜಾಸ್ತಿ ಯಾರು ಕನ್ಸಂಪ್ಷನ್ ಮಾಡ್ತಾರೋ ಅವ್ರಿಗಂತೂ 100% ಅದರಲ್ಲಿ ಸೇವಿಂಗ್ಸ್ ಇದೆ. ಮಾನುಷ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಡೈರೆಕ್ಟರ್ ಪವರಿಂಗ್ ಸೋಲಾರ್ಗೆ ತುಂಬಾ ವೈಬ್ರೆಂಟ್ ಅಂಡ್ ಯಂಗ್ ಗೈ ಅವರು. ನಮ್ಮಂಗೆ ಆಲ್ಮೋಸ್ಟ್ ನಮ್ಮ ಏಜ್ ಅನ್ಸುತ್ತೆ. ಹಂಗಾಗಿ ನಮ್ ಬೇಗ ಸಿಂಕ್ರನೈಸ್ ಆಯ್ತು ನಾವು ಮಾತಾಡೋದು ಅವ್ರು ಮಾತಾಡೋದು. ನಾವು ತುಂಬಾ ಬೇರೆ ಕೊಟೇಶನ್ಸ್ ಬೇರೆ ಬೇರೆ ಸುಮಾರು ಕಂಪ್ನೀಸ್ ಇದೆ CPC ಸೋಲಾರ್ ಅಲ್ಲಿ, ವಾದಿ, ಟಾಟಾ ಸೋಲಾರ್, ಸ್ವೀಪ್ ಅಂತ. ಬಟ್ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಮಾಡ್ತಾರೆ ರೇಟ್. ನಮಗೆ ಕಾಸ್ಟ್ ವೈಸು ವರ್ಕ್ ವೈಸು ನಾವು ಆಲ್ರೆಡಿ ನಮ್ಮ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನಾವು ಈಸಿಯಾಗಿ 100% ಇದೇ ಮಾಡ್ಬೇಕು. ಈ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಮುಗಿಸ್ಬೇಕು. ಆಲ್ಮೋಸ್ಟ್ 1.5-2 months ಅಲ್ಲಿ ನಮ್ದು ಇನ್ಸ್ಟಾಲೇಷನ್ ಇಂದ ಹಿಡಿದು ಬೆಸ್ಕಾಮ್ ಸಿಂಕ್ರನೈಸೇಷನ್ ನೆಟ್ ಮೀಟರಿಂಗು ಎಲ್ಲ ಆಗಿ ಆಲ್ಮೋಸ್ಟ್ 1.5 months ಅಲ್ಲಿ ನಮ್ದು ಫಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲೇ ಸೆಪ್ಟೆಂಬರ್ ಆಗ್ತದೆ ನಮಗೆ. ಇದೊಂದು 6 months ಪವರ್ ಜನರೇಷನ್ ಚೆನ್ನಾಗಿದೆ. ಆ ಪ್ಯಾನಲ್ಸ್ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ. ಇನ್ವರ್ಟರ್ ಆಗಲಿ ಎಲ್ಲ ಆಗಲಿ ಚೆನ್ನಾಗಿದೆ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ಎವ್ರಿ ಒನ್ ಎಸ್ಪೆಷಲಿ ಫಾರ್ ಇಂಡಸ್ಟ್ರಿ ಟು ಗೋ ಫಾರ್ ಸೋಲಾರ್. ಥ್ಯಾಂಕ್ ಯು.